ಒನ್ ಮೋರ್ ಫಾರ್ ದ ವಿನ್. ನಟಿ ತ್ರಿಷಾ ಪೋಸ್ಟ್ ಭಾರಿ ವೈರಲ್. ತಮಿಳು ಚಿತ್ರರಂಗದ ಜನಪ್ರಿಯ ನಟಿ ತ್ರಿಷಾ ಕೃಷ್ಣನ್ ಇತ್ತೀಚೆಗೆ ತಮ್ಮ ಹೊಸ ತಮಿಳು ಸಿನಿಮಾ ಕರುಪು ಚಿತ್ರದ ಶೂಟಿಂಗ್ ಹಂತದ ಫೋಟೋ ಮತ್ತು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ ಅವರು ಪೋಸ್ಟ್ ಒಂದಿಗೆ ಬರೆದಿರುವ ಕ್ಯಾಪ್ಷನ್ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ತ್ರಿಷಾ ಪೋಸ್ಟ್ಗೆ ಮೈ ಮ್ಯಾಜಿಕಲ್ ಮೆಸೇಜ್ ಒನ್ ಮೋರ್ ಫಾರ್ ದ ವಿನ್, ಜಸ್ಟ್ ಗಾಡ್ ಥಿಂಗ್ಸ್ ಎಂದು ಬರೆದುಕೊಂಡಿದ್ರು. ಈ ಸಾಲುಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಹಲವರು ಇದನ್ನ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ಇತ್ತೀಚಿನ ರಾಜಕೀಯ ಗೆಲುವಿನೊಂದಿಗೆ ಜೋಡಿಸಿ ನೋಡುತ್ತಿದ್ದಾರೆ. ವಿಜಯ್ ಅವರ ಮುಖ್ಯಮಂತ್ರಿಯಾಗಿರುವ ಸಂಭ್ರಮವನ್ನ ತ್ರಿಷಾ ಪರೋಕ್ಷವಾಗಿ ಆಚರಿಸಿದ್ದಾರೆ ಎಂಬ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿವೆ. ಕಳೆದ ಕೆಲವು ತಿಂಗಳುಗಳಿಂದ ವಿಜಯ್ ಮತ್ತು ತ್ರಿಷಾ ನಡುವಿನ ಆತ್ಮೀಯತೆ ಕುರಿತ ವದಂತಿಗಳು ಭಾರಿ ಸದ್ದು ಮಾಡುತ್ತಿವೆ. ಇಬ್ಬರು ಡೇಟಿಂಗ್ ಮಾಡುತ್ತಿದ್ದಾರೆ ಎಂಬ ಗಾಸಿಪ್ಗಳು ಶುರುವಾಗಿದ್ದು, ಇದೇ ಕಾರಣಕ್ಕೆ ತ್ರಿಷಾ ಮಾಡುತ್ತಿರುವ ಪ್ರತಿಯೊಂದು ಪೋಸ್ಟ್ಗೂ ಇದೀಗ ವಿಭಿನ್ನ ಅರ್ಥವನ್ನ ಹುಡುಕಲಾಗುತ್ತಿದೆ. ಇತ್ತೀಚೆಗೆ ವಿಜಯ್ ಮುಖ್ಯಮಂತ್ರಿ ಪದವಿಗೆ ಪ್ರಮಾಣ ವಚನ ಸ್ವೀಕರಿಸಿದ ಕಾರ್ಯಕ್ರಮದಲ್ಲಿ ತ್ರಿಷಾ ಭಾಗವಹಿಸಿದ್ದ ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಆಗಿದ್ವು. ಅಲ್ಲದೆ ವಿಜಯ್ ಅವರ ಪೋಷಕರನ್ನ ಭೇಟಿ ಮಾಡಿ ಶುಭಾಶಯ ತಿಳಿಸಿದ ಕ್ಷಣಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಗಮನ ಸೆಳೆದಿದ್ವು. ಈ ಎಲ್ಲಾ ಘಟನೆಗಳ ನಂತರ ತ್ರಿಷಾ ಹಂಚಿಕೊಂಡ ಹೊಸ ಪೋಸ್ಟ್ ಅಭಿಮಾನಿಗಳ ಕುತೂಹಲವನ್ನ ಇನ್ನಷ್ಟು ಹೆಚ್ಚಿಸಿದೆ. ತ್ರಿಷಾ ಮತ್ತು ವಿಜಯ್ ಜೋಡಿ ತಮಿಳು ಚಿತ್ರರಂಗದ ಅತ್ಯಂತ ಜನಪ್ರಿಯ ಆನ್ ಸ್ಕ್ರೀನ್ ಜೋಡಿಗಳಲ್ಲಿ ಒಂದು. ಇಬ್ಬರು ಒಟ್ಟಿಗೆ ನಟಿಸಿದ ಗಿಲ್ಲಿ, ತಿರುಪಾಚಿ, ಆದಿ, ಕುರುವಿ ಸೇರಿದಂತೆ ಹಲವು ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ವು. ಅವರ ಕೆಮಿಸ್ಟ್ರಿ ಅಭಿಮಾನಿಗಳ ಮನಗೆದ್ದಿತು. ಸುಮಾರು 15 ವರ್ಷಗಳ ಬಳಿಕ ಲಿಯೋ ಚಿತ್ರದ ಮೂಲಕ ಮತ್ತೆ ಇಬ್ಬರು ಒಟ್ಟಿಗೆ ತೆರೆ ಮೇಲೆ ಕಾಣಿಸಿಕೊಂಡಿದ್ರು. ಇದೀಗ ತ್ರಿಷಾ ಹಂಚಿಕೊಂಡ ಒನ್ ಮೋರ್ ಫಾರ್ ದ ವಿನ್ ಎಂಬ ಕ್ಯಾಪ್ಷನ್ ಅಭಿಮಾನಿಗಳಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಕೆಲವರು ಇದು ಕೇವಲ ಸಿನಿಮಾ ಯಶಸ್ಸಿನ ಬಗ್ಗೆ ಇರಬಹುದು ಎಂದು ಹೇಳುತ್ತಿದ್ರೆ, ಕೆಲವರು ವಿಜಯ್ ಅವರ ರಾಜಕೀಯ ಯಶಸ್ಸಿನತ್ತಲೇ ಈ ಪೋಸ್ಟ್ ಸೂಚಿಸುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದೆ. ಆದ್ರೆ ಈ ಕುರಿತು ತ್ರಿಷಾ ಅಥವಾ ವಿಜಯ್ ಯಾರೂ ಸ್ಪಷ್ಟನೆ ನೀಡಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಈ ಪೋಸ್ಟ್ಗೆ ಸಾವಿರಾರು ಕಾಮೆಂಟ್ಗಳು ಬರ್ತಿದ್ದು, ಹ್ಯಾಶ್ಟ್ಯಾಗ್ ತ್ರಿಷಾ ಮತ್ತು ಹ್ಯಾಶ್ಟ್ಯಾಗ್ ವಿಜಯ್ ಹ್ಯಾಶ್ಟ್ಯಾಗ್ಗಳು ಮತ್ತೆ ಟ್ರೆಂಡ್ ಆಗಿವೆ. ಅಭಿಮಾನಿಗಳು ಇಬ್ಬರ ಫೋಟೋಗಳು, ಹಳೆಯ ಸಿನಿಮಾದ ದೃಶ್ಯಗಳು ಹಾಗೂ ಕಾರ್ಯಕ್ರಮಗಳ ವಿಡಿಯೋಗಳನ್ನ ಹಂಚಿಕೊಂಡು ವೈರಲ್ ಮಾಡ್ತಾ ಇದ್ದಾರೆ.